ನಮಸ್ಕಾರ ವೀಕ್ಷಕರೇ. ಸಂಪೂರ್ಣ ಚರಿತ್ರೆ ವೀರಬ್ರಹ್ಮೇಂದ್ರ ಸ್ವಾಮಿಗಳ ಸಂಪೂರ್ಣ ಚರಿತ್ರೆ ಬಗ್ಗೆ ನಾನು ನಿಮ್ಗೆ ತಿಳಿಸ್ಕೊಡ್ತಾನೆ ಬಂದಿದ್ದೀನಿ. ಕೆಲವೊಬ್ರು ಪ್ರಶ್ನೆಗಳನ್ನ ಹಾಕ್ತಾನೆ ಇರ್ತೀರಾ, ಯಾವಾಗ ನಡೆಯುತ್ತೆ, ಡೇಟ್ ಹೇಳಿ, ಇಯರ್ ಹೇಳಿ ಅಂತ. ಇಯರು ಡೇಟು ಎಲ್ಲೂ ಕೂಡ ಎಕ್ಸಾಕ್ಟ್ ಆಗಿ ಮೆನ್ಷನ್ ಆಗಿಲ್ಲ. ಆದ್ರೂ ಕೂಡ ಹುಡ್ಕೋ ಪ್ರಯತ್ನ ನಾನು ಮಾಡ್ತಾನೆ ಇದ್ದೀನಿ. ಏಕೆಂದ್ರೆ ಕೆಲವೊಂದು ಡೇಟ್ಗಳು ವೇರಿಯೇಷನ್ ಇರೋದ್ರಿಂದ ಒಂದು ಎಕ್ಸಾಕ್ಟ್ ಡೇಟ್ ಇಲ್ಲ ಅಂದ್ರೆ ಒಂದು ಹಿಂದೆ ಮುಂದೆ ಸಿಗುವಂತ ಡೇಟ್ ಅನ್ನ ನಿಮಗ್ ತಿಳಿಸ್ಕೊಡೋ ಪ್ರಯತ್ನ ಮಾಡ್ತಾ ಇದ್ದೀನಿ. ಇದಕ್ಕೋಸ್ಕರನೇ ಕೆಲವಷ್ಟು ವಿಷಯಗಳು ಇದರಲ್ಲಿ ಇದಾವೆ. ಕಾಲಜ್ಞಾನದಲ್ಲಿ ಎಷ್ಟೋ ವಿಷಯಗಳನ್ನ ತಿಳಿಸಿ ಹೋಗಿದ್ದಾರೆ ವೀರಬ್ರಹ್ಮೇಂದ್ರ ಸ್ವಾಮಿಗಳು. ಅದರ ಆಧಾರದ ಮೇಲೆ ಪ್ಲಸ್ ಸಂವತ್ಸರಗಳು ನಾನು ಹಿಂದೆ ತೋರಿಸ್ತಾ ಇದ್ದೀನಿ. ಸಂವತ್ಸರಗಳು ಅವ್ರು ತಿಳಿಸೋದ ಸಂವತ್ಸರಗಳು ಪ್ಲಸ್ ಅವ್ರಿದ್ದಂತ ಸಂವತ್ಸರಗಳು, ಅವರು ಬರೆದಂತ ಸಂವತ್ಸರಗಳು, ಅವರ ಸಮಾಧಿ ಜೀವ ಸಮಾಧಿ ಆದಂತ ಸಂವತ್ಸರ, ಇದರ ಆಧಾರಗಳ ಮೇಲೆ ಅಂದ್ರೆ ನಾನೊಂದು ರಿವರ್ಸ್ ಇಂಜಿನಿಯರಿಂಗ್ ಅಂತಾನೆ ಹೇಳ್ಬೋದು. ಆ ರೀತಿ ಹುಡುಕೊಂಡು ಹೋಗ್ಬೇಕಾಗತ್ತೆ. ಹುಡುಕೊಂಡು ಹೋದಾಗ ಕೆಲವಷ್ಟು ನಿಖರವಾಗಿ ಸಿಗ್ಬೋದು, ಇನ್ನ ಕೆಲವಷ್ಟು ಸ್ವಲ್ಪ ವೇರಿಯೇಷನ್ ಇರ್ಬೋದು. ಯಾಕೆ ಅಂದ್ರೆ ಕರೆಕ್ಟ್ ಆಗಿ ದ್ವಾಪರ ಯುಗ ಯಾವಾಗ ಎಂಡ್ ಆಯ್ತು ಅಂದ್ರೆ ಯಾರಿಗೂ ಕೂಡ ಗೊತ್ತಿಲ್ಲ. ಎಲ್ಲರೂ 3102 BCE ಅಂದ್ರೆ ಇಲ್ಲಿಂದ ಸುಮಾರು 5128 ವರ್ಷಗಳು ಅಂತ ಹೇಳ್ತೀವಿ. ಬಟ್ ಎಕ್ಸಾಕ್ಟ್ ಇಯರ್ ಯಾರಿಗೂ ಗೊತ್ತಿಲ್ಲ. ಈ ಬುಕ್ ಅಲ್ಲಿ ಕೆಲವಷ್ಟು ವಿಷಯಗಳನ್ನ ಬರೆದಿದ್ರು. ಬೇಸ್ಡ್ ಆನ್ ದಟ್ ನಾನು ಕೆಲವೊಬ್ಬರ ಹತ್ರ ಮಾತಾಡಿದೆ, ಇವನ್ ಕಾಂತರಾಜು ಸರ್ ಹತ್ರ ಮಾತಾಡಿದೆ, ಪ್ಲಸ್ ಪೋತಲೂರು ವೀರಬ್ರಹ್ಮೇಂದ್ರ ಸ್ವಾಮಿಗಳ ಮಠದವ್ರ ಹತ್ರ ಕೂಡ ಮಾತಾಡಿದ್ವಿ. ಅಲ್ಲೆಲ್ಲ ಮಾತಾಡಿದಾಗ ಇಷ್ಟೋ ಇನ್ಫಾರ್ಮೇಶನ್ಗಳನ್ನ ನಾವು ಕಲೆಕ್ಟ್ ಮಾಡಿದ್ದಾಯ್ತು. ಇಯರ್ಗಳು ಯಾವ್ದು ಏನ್ ಬರುತ್ತೆ ಇದನ್ನೆಲ್ಲ ಕಲೆಕ್ಟ್ ಮಾಡಿದಾಗ ಕೆಲವಷ್ಟು ಇಯರ್ಗಳು ಒಂದು ಅಂದಾಜು ಹೆಚ್ಚು ಕಡಿಮೆ ಮ್ಯಾಚ್ ಆಗುತ್ತೆ. ಇನ್ನು ಉಳಿದವು ಒಂದ್ 3-4 ವರ್ಷ ವೇರಿಯೇಷನ್, ಕೆಲವಷ್ಟು 10 ವರ್ಷ ತನಕ ವೇರಿಯೇಷನ್ ಇದೆ. ಅದಕ್ಕೋಸ್ಕರನೇ ಸಂವತ್ಸರಗಳ ಆಧಾರದ ಮೇಲೆ ಅವರು ಬರೆದ್ಬಿಟ್ರು. ಬಟ್ ಇಯರ್ಗಳು ವೇರಿಯೇಷನ್ ಇರೋದ್ರಿಂದ ಯಾವುದು ಎಕ್ಸಾಕ್ಟ್ ಆಗಿ ಹೇಳೋದಕ್ಕಾಗ್ತಾ ಇಲ್ಲ. ಇನ್ನು ವೀರಬ್ರಹ್ಮೇಂದ್ರ ಸ್ವಾಮಿಗಳು ಸುಮಾರು 175 ವರ್ಷಗಳು ಬದುಕಿದ್ರು ಅನ್ನೋದು ನಾವು ಚರಿತ್ರೆಯಲ್ಲಿ ಓದಿ ತಿಳ್ಕೊಂಡಿರುವಂತದ್ದು. ಇದನ್ನ ಟ್ರಾನ್ಸ್ಲೇಷನ್ ಬಂದು 1920 ಅಂದ್ರೆ 21 27 ಆ ಆಸ್ಪಾಸ್ನಲ್ಲಿ ಮಾಡಿದ್ರು. ಯಾವಾಗ ಕಲಿಯುಗ ಮುಗಿದಾದ ಮೇಲೆ ಅಂದ್ರೆ ಕಲಿಯುಗ 5000 ವರ್ಷ ಮುಗಿದಾದ ಮೇಲೆ ಅಲ್ಲಿ ತಾಳೆಗರಿ ಏನಿದಾವೆ ಆ ತಾಳೆಗರಿಗಳನ್ನ ತೆಗಿಬೇಕು. ಅದರಲ್ಲಿರೋ ವಿಷಯಗಳನ್ನ ಜನಕ್ಕೆ ತಿಳಿಸ್ತಾ ಹೋಗ್ಬೇಕು. ಅವೆಲ್ಲ ಮುಂದೆ ನಡೀತಾ ಹೋಗುತ್ತೆ. ಪ್ಲಸ್ ಇದನ್ನ ಓದೋರ್ಗೆ ಪುಣ್ಯ ಬರುತ್ತೆ ಅಂತ ಕೂಡ ಕೆಲವೊಂದು ಬರೆದ್ಬಿಟ್ಟಿದ್ದಾರೆ ಬಿಡಿ. ಇನ್ನು ಅದನ್ನು ಹೇಳ್ತೀನಿ ಮುಂದಕ್ಕೆ. ಇದ್ರ ಪ್ರಕಾರ ಕಲಿಯುಗ ಯಾವಾಗ 5000 ವರ್ಷಗಳನ್ನ ಕಂಪ್ಲೀಟ್ ಮಾಡ್ತು. ಈಗ 3102 BCE ಅಂದ್ರೆ 1898 ಆಸ್ಪಾಸು. ಆ ಟೈಮ್ ನಲ್ಲಿ ಕಲಿಯುಗ ಅನ್ನೋದು 5000 ವರ್ಷಗಳನ್ನ ಕಂಪ್ಲೀಟ್ ಮಾಡ್ತು. ಇಲ್ಲೊಂದು ಪಾಯಿಂಟ್ ಅಲ್ಲಿ ಬರೀತಾರ ಅವರು 4094 ವರ್ಷ. ಇಲ್ಲಿ ಬರೀತಾರ ನೋಡಿ, ಈ ಲೈನ್ ಅಲ್ಲಿ ನಾನು ತೋರಿಸ್ತಾ ಇದ್ದೀನಲ್ಲ ಆ ಲೈನ್ ಅಲ್ಲಿ ಬರೀತಾರೆ 4094 ವರ್ಷ. ಅಂದ್ರೆ ಕಲಿಯುಗ ಶುರುವಾಗಿ 4094 ಸಂವತ್ಸರದಿಂದ 16 ಆನಂದಗಳಿಗೆ ನಾನು ಮತ್ತೆ ಅಂದ್ರೆ ಭವಿಷ್ಯತ್ತುಗಳೆಲ್ಲ ನಡೆದೋಗಿರುತ್ತೆ. ಅಂದ್ರೆ ನಾನು ಬರೋ ಟೈಮ್ಗೆ ಈಗ ನಾವೇನೇನು ಈ ಕಾಲಜ್ಞಾನದಲ್ಲಿ ಬರೆದಿದ್ವಿ ಅಂತ ವಿಷಯಗಳು ನಡೆದು ಹೋಗಿರುತ್ತೆ ಅಂತ ಇವರು ತಿಳಿಸಿದ್ರು. 4094 ಇಸ್ವಿ ಕಲಿಯುಗ ಮುಗಿದಾದ ಮೇಲೆ 16 ಆನಂದ ಅಂತ ಬರೀತಾರೆ. 16 ಆನಂದ ಅಂದ್ರೆ 60 ವರ್ಷ ಒಂದು ಸಂವತ್ಸರಗಳು ಕಂಪ್ಲೀಟ್ ಮಾಡೋದಕ್ಕೆ. 16 ಆನಂದ ಸಂವತ್ಸರ ಬರಬೇಕು ಅಂದ್ರೆ 600 ವರ್ಷ ಪ್ಲಸ್ ಆ ಕಡೆಗೆ ಇನ್ನ ಒಂದು 360 ವರ್ಷ ಅಂದ್ರೆ 960 ವರ್ಷಗಳು ಮುಗಿದಾದ ಮೇಲೆ ಹತ್ತತ್ರ ಎಲ್ಲಿಗೆ ಬಂತು 4094 ಪ್ಲಸ್ 960 ಅಂದ್ರೆ 5054 ವರ್ಷ ಕಂಪ್ಲೀಟ್ ಆಗೋ ಟೈಮ್ಗೆ ಇದೆಲ್ಲ ಮುಗಿದೋಗಿರ್ಬೇಕು ಅಂತ ಹೇಳ್ತಾರೆ. ಬಟ್ ಆದ್ರೆ 5054 ವರ್ಷ ಹೆಚ್ಚು ಕಡಿಮೆ ಮುಗಿದೋಗಿದೆ. ಅಂದ್ರೆ ಕಲಿಯುಗದಲ್ಲಿ ಇವ್ರೇನೇನ್ ತಿಳಿಸಿದ್ರು ಆ ವಿಷಯಗಳು ಮುಗ್ದೋಗಿರ್ಬೇಕಲ್ಲ, ಮುಗ್ದೋಗಿಲ್ವಲ್ಲ ಅನ್ನೋ ಎಷ್ಟೋ ಪ್ರಶ್ನೆಗಳು ಹುಟ್ಟುತ್ತೆ. ಅದಕ್ಕೆ ಹೇಳಿದ್ದು ಸಂವತ್ಸರಗಳಲ್ಲಿ ಸ್ವಲ್ಪ ವೇರಿಯೇಷನ್ ಇದೆ. ಈ ಟೈಮ್ ಅಲ್ಲಿ ಆಸ್ಪಾಸ್ನಲ್ಲಿ ಅವ್ರು ಹುಟ್ಟಿ ಬರ್ತಾರೆ, ಭೂಮಿ ಮೇಲೆ ಹುಟ್ಟಿದ್ದಾರೆ ಅಂತ ಕೆಲವಷ್ಟು ಜನ ಹೇಳ್ತಾ ಇರೋದು ಇರಬಹುದು. ನಮಗೂ ಅಷ್ಟೊಂದು ಗೊತ್ತಿಲ್ಲ. ಬಟ್ ಈ ಬುಕ್ ನ ಆಧಾರ ಇಟ್ಕೊಂಡು ಇದರಲ್ಲಿರುವಂತ ವಿಷಯಗಳನ್ನ ಚರ್ಚೆ ಮಾಡಿದಾಗ ಕೆಲವಷ್ಟು ವಿಷಯಗಳು ನಮಗೂ ಸಿಗ್ತಾ ಹೋಯ್ತು. ಏನಂದ್ರೆ ಪೋತಲೂರು ಮಠಕ್ಕೂ ಫೋನ್ ಮಾಡಿ ಮಾತಾಡಿದಾಗ ಅವ್ರು ಹೇಳಿದ್ದು ಅವರ ಜೀವ ಸಮಾಧಿ ಆಗಿದೆಯರು ಪ್ಲಸ್ ಅವ್ರು ಹುಟ್ಟಬೇಕು ಅಂದ್ರೆ ಮತ್ತೆ ಹುಟ್ಟಿ ಬರೋ ಇಯರು, ಅವರು ಫಸ್ಟ್ ಹುಟ್ಟಿದಿಯರು, ಇದೆಲ್ಲ ಕೂಡ ಒಂದ್ ಎಕ್ಸಾಕ್ಟ್ ಇಲ್ಲ ಅಂದ್ರೂ ಅಂದಾಜು ಲೆಕ್ಕಾಚಾರದಲ್ಲಿ ಹೇಳ್ತಾರೆ. ಯಾಕೆಂದ್ರೆ ಆ ಮಠಾಧೀಶರು ಏನಿದ್ರು 1921 ಆಸ್ಪಾಸ್ ಅಲ್ಲಿ ತೆಲುಗುಗೆ ಟ್ರಾನ್ಸ್ಲೇಷನ್ ಮಾಡಿದ್ರು. ಅಂದ್ರೆ ಹಳೇ ಈ ತೆಲುಗು ಲ್ಯಾಂಗ್ವೇಜ್ ನಮ್ಮಲ್ಲಿ ಹಳೆಗನ್ನಡ ಇದ್ದಂಗೆ ಹಳೆ ತೆಲುಗು ಲ್ಯಾಂಗ್ವೇಜ್ ಇತ್ತು. ಅದರಲ್ಲಿ ಅವರು ವಚನ ಸ್ವರೂಪದಲ್ಲಿ ಬರ್ದಿದ್ರು, ಇಲ್ಲ ಹಾಡಿನ ಸ್ವರೂಪದಲ್ಲಿ ಬೇರೆ ಬೇರೆ ಶ್ಲೋಕ ಸ್ವರೂಪದಲ್ಲಿ ಬರ್ದಿದ್ರು. ಅದನ್ನ
ತೆಲುಗುಗೆ ಟ್ರಾನ್ಸ್ಲೇಟ್ ಮಾಡಿದ್ರು. ತೆಲುಗು ಟ್ರಾನ್ಸ್ಲೇಟ್ ಮಾಡುವಾಗ ಕೆಲವಷ್ಟು ಮಿಸ್ಟೇಕ್ಗಳಾಯ್ತು, ಇಯರ್ಗಳಲ್ಲಿ ಮಿಸ್ಟೇಕ್ ಆಯ್ತು, ಬೇರೆ ಬೇರೆ ಮಿಸ್ಟೇಕ್ ಆಯ್ತು. ಅದಾದ ಮೇಲೆ ಮತ್ತೆ ಕನ್ನಡಕ್ಕೆ ಟ್ರಾನ್ಸ್ಲೇಷನ್ 1980s ಅಲ್ಲಿ ಆಯ್ತು. ಆ ಟೈಮ್ನಲ್ಲೂ ಕೂಡ ತುಂಬಾನೇ ಮಿಸ್ಟೇಕ್ಗಳು ಈ ಬುಕ್ ಅಲ್ಲಿ ಪ್ರಿಂಟ್ ಆಗಿದೆ. ಆ ಮಿಸ್ಟೇಕ್ಗಳ ಬಗ್ಗೆ ಮಾತಾಡಿದೆ, ಮಿಸ್ಟೇಕ್ಗಳನ್ನ ಕೆಲವೊಂದು ಕರೆಕ್ಷನ್ ಮಾಡ್ತೀವಿ ಅಂತಾನೂ ಹೇಳಿದ್ದಾರೆ. ಅದನ್ನ ಬಿಟ್ಟು ಇನ್ನು ಒರಿಜಿನಲ್ ಟ್ರಾನ್ಸ್ಲೇಷನ್ ಮಾಡಿದ್ರಲ್ಲ ಅವ್ರು ಯಾರು ಕೂಡ ಈಗ ಇಲ್ಲದೆ ಇರೋದ್ರಿಂದ ಕೆಲವಷ್ಟನ್ನ ಎಕ್ಸಾಕ್ಟ್ ಆಗಿ ಕೊಡೋದಕ್ಕಾಗೋದಿಲ್ಲ. ಅದರಲ್ಲೂ ನಾನು ಕಮೆಂಟ್ಸ್ ಗಳಲ್ಲಿ ನೋಡ್ತಾ ಇರ್ತೀನಿ, ಯಾವ ಇಯರ್ ಹೇಳಿ ಇಯರ್ಗಳನ್ನ, ಅದಕ್ಕೆ ಸಂವತ್ಸರಗಳನ್ನ ಹಿಂದೆ ನಿಮ್ಗೊಂದು ತೋರಿಸ್ತಾ ಇದ್ದೀನಿ ಗ್ರಾಫ್ನ. ಒಂದು 5-10 ವರ್ಷ ತನಕನೂ ವೇರಿಯೇಷನ್ ಇರ್ಬೋದು, ಇನ್ನ ಜಾಸ್ತಿನೂ ಇರ್ಬೋದು, ಎಕ್ಸಾಕ್ಟ್ ಇದೆ ಅಂತ ಹೇಳೋದಕ್ಕಾಗೋದಿಲ್ಲ. ಅದರಲ್ಲಿ ಇವ್ರು ಮೆನ್ಷನ್ ಮಾಡಿದ ಕೆಲವೊಂದು ಪಾಯಿಂಟ್ಸ್ಗಳು ಮಾತ್ರ ನಾನು ಹೇಳ್ತೀನಿ. ಈ ಬುಕ್ ಇರೋರು ಒಂದು ಸಲ ನೋಡ್ಕೊಳ್ಳಿ. ಪೇಜ್ ನಂಬರ್ ನನಗೆ ಗೊತ್ತಿರೋ ಹಂಗೆ ಹೇಳಿರ್ತೀನಿ ಅದನ್ನು, ಈ ಬುಕ್ಕಲ್ಲಿ ಯಾವ ಪೇಜ್ ನಂಬರ್ ಅಲ್ಲಿ ಇದೆ ಅಂತ, ಯಾಕೆಂದ್ರೆ ಡೌಟ್ಗಳು ಇರುತ್ತಲ್ಲ. ಈ ಬುಕ್ ಅಲ್ಲಿ ಅಂದ್ರೆ ವೀರಬ್ರಹ್ಮೇಂದ್ರ ಸಂಪೂರ್ಣ ಚರಿತ್ರೆ, ಇದರಲ್ಲಿ 287ನೇ ಪೇಜು. ಈ ಪೇಜಲ್ಲಿ ನಾನು ತೋರಿಸ್ತಾ ಇದ್ದೀನಿ ನೋಡಿ, ಈ ಪೇಜಲ್ಲಿ 287ನೇ ಪೇಜು. ಇದರಲ್ಲಿ ಇಲ್ಲಿ ಮೆನ್ಷನ್ ಮಾಡ್ತಾರೆ, ಕಲಿಯುಗ ಶುರುವಾದ 5017 ವರ್ಷಕ್ಕೆ ಇಲ್ಲಿ ಮೆನ್ಷನ್ ಮಾಡ್ತಾರೆ ನೋಡಿ, 5017 ವರ್ಷ. ಆ ಟೈಮ್ಗೆ ಪಿಂಗಳ ನಾಮ ಸಂವತ್ಸರ ಶುರು ಆಗುತ್ತೆ ಅಂತ ಕೂಡ ಹೇಳ್ತಾರೆ. ಬೇಸ್ಡ್ ಆನ್ ದಟ್ ಕೆಲವಷ್ಟು ಕ್ಯಾಲ್ಕುಲೇಷನ್ ನಾವು ಮಾಡ್ತೀವಿ. ಬೇಸ್ಡ್ ಆನ್ ದಟ್ ಒಂದು ಎಕ್ಸೆಲ್ ಶೀಟ್ ನಿಮ್ಗೂ ತೋರಿಸ್ತಾ ಇದ್ದೀನಿ. ಪಿಂಗಳ ನಾಮ ಸಂವತ್ಸರ ಆ ಟೈಮಲ್ಲಿ ಯಾವಾಗ ಬಂದಿತ್ತು ಅಂದ್ರೆ 1918. ಇಲ್ಲಿ ರೆಡ್ ಮಾರ್ಕ್ ಅಲ್ಲಿ ತೋರಿಸ್ತಾ ಇದ್ದೀನಿ 1918. ಈ ಟೈಮ್ ನಲ್ಲಿ ಪಿಂಗಳ ನಾಮ ಸಂವತ್ಸರ ಬಂದಿತ್ತು. 5017 ವರ್ಷ ಬರೀತಾರೆ. ಹೆಚ್ಚು ಕಡಿಮೆ 1915 ಬರಬೇಕಾಗಿತ್ತು. ಒಂದು 3-4 ವರ್ಷ ವೇರಿಯೇಷನ್ ಅಂತ ಹೇಳ್ತಾ ಇದ್ದೀನಿ. ಆ ಟೈಮಲ್ಲಿ ಘೋರವಾದ ಒಡೆದಾಟಗಳು ಪ್ರಾರಂಭವಾಗುತ್ತೆ ಅಂತ ಬರೆದಿದ್ರು. ಅಂದ್ರೆ ಕಲಿಯುಗ ಶುರುವಾದ 5000 ವರ್ಷಗಳಿಗೆ ಘೋರವಾದ ಒಡೆದಾಟಗಳು ಶುರುವಾಗುತ್ತೆ. ಹೌದು, ಆ ಟೈಮ್ ನಲ್ಲೇ World War I ಅನ್ನೋದು ನಡೆದಿತ್ತು. ಹೆಚ್ಚು ಕಡಿಮೆ ಅದಕ್ಕೆ ಮ್ಯಾಚ್ ಆಯ್ತು ಇವ್ರು ಬರ್ದಿದ್ದು. ಇನ್ನ ಅದಾದ ಮೇಲೆ ವ್ಯಾಧಿಗಳು ಬರ್ತವೆ ಅಂತ ಬರ್ದಿದ್ರು. ಹೌದು, ಆ ಟೈಮಲ್ಲಿ ಪ್ಲೇಗ್ ಅನ್ನೋದು ಬಂದಿತ್ತು. ಇನ್ನ ಶೀತ ಜ್ವರಗಳು ಬಂದಿತ್ತು. ಇದೆಲ್ಲ ಕೂಡ ಹೆಚ್ಚು ಕಡಿಮೆ ನಾನು ಹೇಳಿದ್ನಲ್ಲ, ಕೆಲವಷ್ಟು ಅವ್ರು ಏನು ಬರ್ದಿದ್ರು ಆ ಟೈಮ್ನಲ್ಲಿ ಶುರು ಆದವು. ಇನ್ನ ಮಹಾಪ್ರಳಯ ಅನ್ನೋದು ಕೂಡ ಬರುತ್ತೆ. ಅದಾದ ಮೇಲೆ ಕೆಲವಷ್ಟು ವರ್ಷಗಳನ್ನ ಬಿಟ್ಟು ಅಂತ ಬರೀತಾರೆ. ಅದು ಯಾವಾಗ ಈ ಪಿಂಗಳಾದ ಮೇಲೆ ಮತ್ತೊಂದು ಆನಂದ ಬರಬೇಕು, ಅದಾದ ಮೇಲೆ ಮತ್ತೊಂದು ಇನ್ನೊಂದು ಬರುತ್ತೆ. ಆ ಇಯರ್ಗಳು ಅದಕ್ಕೆ ಹೇಳಿದ್ದು, ಕೆಲವಷ್ಟು ಸಲ ಈ ಬುಕ್ಗಳನ್ನ ಓದ್ದವ್ರಿಗೆ ಅರ್ಥ ಆಗಿರುತ್ತೆ, ಬಟ್ ಎಲ್ಲರಿಗೂ ಓದೋದಕ್ಕೆ ಟೈಮ್ ಇರಲ್ಲ. ಬರೀ ಇಯರ್ ಹೇಳಿ ಅಂತ ಹೇಳ್ತೀವಿ. ಇನ್ನ ಅವರ ಜೀವ ಸಮಾಧಿ ಆದ ಡೇಟು ಕೂಡ 15/5/1693. ಶ್ರೀಮುಖ ನಾಮ ಸಂವತ್ಸರ ಸೋಮವಾರ ಅಂತ ಹೇಳ್ತಾರೆ, ಒಬ್ರು ಭಾನುವಾರ ಅಂತ ಹೇಳ್ತಾರೆ. ಎಕ್ಸಾಕ್ಟ್ ವಾರಗಳಲ್ಲೂ ಸ್ವಲ್ಪ ಕನ್ಫ್ಯೂಷನ್ ಇದೆ. ರೀಸೆಂಟ್ ಆಗಿ ಅವರ 333ನೇ ಆರಾಧನೆ ಆಯ್ತು. ಅಂದ್ರೆ 333 ವರ್ಷಗಳ ಮುಂಚೆ ಅವರ ಜೀವ ಸಮಾಧಿ ಆಯ್ತು ಅನ್ನೋದು ಮಾತ್ರ ಕನ್ಫರ್ಮ್ ಆಗುತ್ತೆ. ಅದರ ಬೇಸ್ ಮೇಲೆ 1613ನೇ ಇಸ್ವಿನಲ್ಲಿ ಅವರ ಜೀವ ಸಮಾಧಿ ಆಯ್ತು. ಆ ಬೇಸ್ ಮೇಲೆ ಪಿಂಗಳ ಅನ್ನೋದು ಲೆಕ್ಕ ಹಾಕೊಳ್ಳೋದಾದ್ರೆ, ನಾನು ಅದನ್ನೇ ಹೇಳಿದ್ದು, ಕ್ಯಾಲ್ಕುಲೇಷನ್ಗಳನ್ನೆಲ್ಲ ತುಂಬಾ ಮಾಡ್ಬೇಕಾಗಿ ಬಂತು. ಆ ಕ್ಯಾಲ್ಕುಲೇಷನ್ ಎಲ್ಲ ಮಾಡಿದಾಗ್ಲೇ ಕೆಲವಷ್ಟು ಸತ್ಯ ಸಿಗುತ್ತೆ, ಕೆಲವಷ್ಟು ವೇರಿಯೇಷನ್ಗಳಿರುತ್ತೆ. ಅದರಲ್ಲಿ 1918, ಈ 2017 ಅಂದ್ರೆ 5017 ವರ್ಷ ಬರ್ದಿದ್ರಲ್ಲ, ಅದು ಹೆಚ್ಚು ಕಡಿಮೆ ಮ್ಯಾಚ್ ಆಗಿದ್ದು ಇಲ್ಲಿಗೆ 1918ಕ್ಕೆ ಮ್ಯಾಚ್ ಆಯ್ತು. ಆ ಪಿಂಗಳ ನಾಮ ಸಂವತ್ಸರದಲ್ಲಿ ಯುದ್ಧ ಅನ್ನೋದು ಶುರು ಆಯ್ತು. ಓಕೆ, ಇನ್ನು ಅದಾದ್ಮೇಲೆ ಬರೆದ್ರು ಕಾಲಯುಕ್ತಿ ಸಂವತ್ಸರ 1919. ಅಲ್ಲೂ ಕೂಡ ಉತ್ತರ ಭಾರತದಲ್ಲಿ ಕೆಲವಷ್ಟು ಅತಂತ್ರ ಸ್ಥಿತಿ ಇರುತ್ತೆ, ಪ್ಲಸ್ ಉತ್ತರ ಭಾರತದಲ್ಲಿ ಜನ ಮರಣ ಹೊಂತಾರೆ ಅಂತ ಬರ್ದಿದ್ರು. ಆ ಟೈಮ್ನಲ್ಲಿ ಏನಾಯ್ತು ಅಂತ ನೋಡಿದ್ರೆ 1918-19 ಈ ಆಸ್ಪಾಸ್ನಲ್ಲಿ ಜಲಿಯನ್ ವಾಲಾ ಬಾಗ್ ಅನ್ನೋದು ನಡೆದಿತ್ತು. ಇನ್ಫ್ಲೂಯೆನ್ಸಾ ಪ್ಯಾಂಡಮಿಕ್ ಅನ್ನೋದು ಬಂದಿತ್ತು. ಸುಮಾರು ನಮ್ಮ ಭಾರತದಲ್ಲೇ 12 ಮಿಲಿಯನ್ ಜನ ಸತ್ತಿದ್ರು. ಅಂದಾಜು 12 ಮಿಲಿಯನ್ ಅಂದ್ರೆ ಹತ್ತತ್ರ 1 ಕೋಟಿ ಜನ ಪ್ಯಾಂಡಮಿಕ್ಗೆ ಸತ್ತಿದ್ರು. ಇನ್ನ ಇಂಡಿಯಾದವ್ರದ್ದು ಬ್ರಿಟಿಷ್ ಅವ್ರದ್ದು ವಾರ್ಗಳು, ಅಂದ್ರೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬೇಕು ಅಂತ ಸಣ್ಣ ಪುಟ್ಟದಾಗಿ ಆಂತರಿಕ ದಂಗೆಗಳು ಕೂಡ ಶುರುವಾಗಿದ್ವು. ಅದಾದ ಮೇಲೆ ಬರೀತಾರೆ ಇವರು, ಅಲ್ಲಿಂದ ಮುಂದಿನ ಆನಂದ ನಾಮ ಸಂವತ್ಸರ ಅಂದ್ರೆ 1917-18 ಆ ಆಸ್ಪಾಸ್ನಿಂದ ಆನಂದ ನಾಮ ಸಂವತ್ಸರ ಎಲ್ಲಿಗೆ ಬಂತು,
ನೆಕ್ಸ್ಟ್ 57 ವರ್ಷಕ್ಕೆ ಆನಂದನಾಮ ಸಂವತ್ಸರ ಬಂತು. ಹತ್ತತ್ರ 1975-76. ಒಂದು 5-10 ವರ್ಷ ವೇರಿಯೇಷನ್ ಇರ್ಬೋದು. ಎಕ್ಸಾಕ್ಟ್ ನಾನು ಅದಕ್ಕೆ ಹೇಳ್ತಾ ಇಲ್ಲ, 5-10 ವರ್ಷ ವೇರಿಯೇಷನ್ ಇರ್ಬೋದು. ಯಾಕೆಂದ್ರೆ ಸ್ಟಾರ್ಟಿಂಗ್ ಅಲ್ಲೇ ಒಂದು ವೇರಿಯೇಷನ್ ಹೇಳಿದೆ. 5017 ವರ್ಷ ಕಲಿಯುಗ ಮುಗ್ದಾದ್ಮೇಲೆ ಪಿಂಗಳ ನಾಮ ಸಂವತ್ಸರದಲ್ಲಿ ಶುರು ಆಗುತ್ತೆ ಅಂತ ಹೇಳಿದ್ರು. ಅದು 1915-16ರಲ್ಲಿ 18ರಲ್ಲಿ ಶುರುವಾಯಿತು ಅನ್ಕೊಳ್ಳೋಣ. ಇನ್ನ ಇವರು ವೀರಬ್ರಹ್ಮೇಂದ್ರ ಸ್ವಾಮಿಗಳು ಆ ಟೈಮ್ಗೆ ಕೆಲವಷ್ಟು ಭೂಮಿ ಮೇಲೆ ಮಾಡ್ತಾ ಇರ್ತಾರೆ ಆಕ್ಟಿವಿಟಿಗಳನ್ನ. 1975-76ರಲ್ಲಿ ಆ ಟೈಮ್ಗೆ ವೀರಬ್ರಹ್ಮೇಂದ್ರ ಸ್ವಾಮಿಗಳಿಗೆ ಸುಮಾರು ಒಂದು 8ರಿಂದ 16 ವರ್ಷ ಇರುತ್ತೆ ಅನ್ನೋದನ್ನ ಈ ಬುಕ್ ಅಲ್ಲಿ, ಅಂದ್ರೆ ನಮ್ಮ ಅತ್ತೆ ಹುಟ್ಟಿ ಬಂದಾದ ಮೇಲೆ ನನ್ನ ಏಜ್ ಆ ಟೈಮ್ಗೆ ಇಷ್ಟಿರುತ್ತೆ ಅಂತ ಹೇಳ್ತಾರೆ. ಇನ್ನ ಈ 1975-76 ಇದೆಲ್ಲ ಆದ ಮೇಲೆ ಮತ್ತೆ ದುರ್ಮತಿ ನಾಮ ಸಂವತ್ಸರ ಬರೀತಾರೆ. ಅಂದ್ರೆ ಇಲ್ಲಿ ದುರ್ಮತಿ ನಾಮ ಸಂವತ್ಸರ ನೋಡೋದಾದ್ರೆ 2041-42 ಇದೆ. ಅದಕ್ಕಿಂತ 60 ವರ್ಷ ಹಿಂದೆ ಬರೋದಾದ್ರೆ 1980 ಆ ಆಸ್ಪಾಸ್ನಲ್ಲಿ ಬರುತ್ತೆ. ಅವರು ನೆಕ್ಸ್ಟ್ ಆನಂದ ಅಂದ್ರೆ ನಂದನ ಬಂದಾದ ಮೇಲೆ ಬರುವಂತ ದುರ್ಮತಿ ನಾಮ ಸಂವತ್ಸರ ಬರೀತಾರೆ. ಇಯರ್ಗಳು ಅದಕ್ಕೆ ನಾನು ಹೇಳ್ತಾ ಇದ್ದೀನಿ. ಒಂಚೂರು ವೇರಿಯೇಷನ್ ಇರ್ಬೋದು, ಎಕ್ಸಾಕ್ಟ್ ಇಯರ್ ಹೇಳಿಲ್ಲ ಅನ್ಕೋಬೇಡಿ. ಅದಕ್ಕೆ ಹೇಳಿದ್ದು ಬುಕ್ ಓದಿ ಆ ಬುಕ್ ಅಲ್ಲಿರೋ ಸಂವತ್ಸರಗಳನ್ನ ರಿವರ್ಸ್ ಆರ್ಡರ್ ಅಲ್ಲಿ ನೀವು ಮ್ಯಾಚ್ ಮಾಡ್ಕೊಂಡು ಹೋಗಿ, ಹೆಚ್ಚು ಕಡಿಮೆ ಮ್ಯಾಚ್ ಆಗುತ್ತೆ. ರಿವರ್ಸ್ ಇಂಜಿನಿಯರಿಂಗ್ ಅಂತ ನಾನು ಹೇಳ್ತೀನಿ. ರಿವರ್ಸ್ ಆರ್ಡರ್ ಅಲ್ಲಿ ಮ್ಯಾಚ್ ಮಾಡ್ಕೊಂಡು ಹೋದಾಗ ವೀರಬ್ರಹ್ಮೇಂದ್ರ ಸ್ವಾಮಿಗಳು ಬರೆದಿದ್ದು 1918ರಿಂದ ಶುರುವಾಯಿತು. ಅಲ್ಲಿಂದ 57 ವರ್ಷ ಆದ ಮೇಲೆ ಅವರಿಗೆ ಇಷ್ಟು ಏಜ್ ಆಗಿರುತ್ತೆ ಅಂತ ಬರೆದ್ರು. ಅದಾದ ನೆಕ್ಸ್ಟ್ ನಂದನ ಸಂವತ್ಸರ ಬರಬೇಕು, ನೆಕ್ಸ್ಟ್ ಆನಂದ ಸಂವತ್ಸರ ಬರಬೇಕು, ಅದಾದ್ಮೇಲೆ ದುರ್ಮತಿ ನಾಮ ಸಂವತ್ಸರ ಬರುತ್ತೆ. ಆ ದುರ್ಮತಿ ನಾಮ ಸಂವತ್ಸರ ಪ್ಲಸ್ ರೌದ್ರಿ ನಾಮ ಸಂವತ್ಸರ ಅಂತ ಬರೀತಾರೆ. ಆ ಎರಡರ ಮಧ್ಯೆ ಪ್ರಪಂಚದಲ್ಲಿ ಎಲ್ಲ ಆಗೋಗಿರುತ್ತೆ. ಅಂದ್ರೆ ಈ ದ್ವಾಪರ ಯುಗ ಅಂತ್ಯ ಅನ್ನೋದು ಹೇಗೆ ಒಂದು ಟೈಮ್ ಅನ್ನೋದು ಕೊಟ್ಟಿದ್ರು. ಕೃಷ್ಣ ಪರಮಾತ್ಮ ಹುಟ್ಟಿ ಅವರು ಯುದ್ಧ ಎಲ್ಲ ನಡೆಸಿ ಅದಾದ ಮೇಲೆ ಕೃಷ್ಣ ಪರಮಾತ್ಮ ಭೂಮಿ ಬಿಟ್ಟು ಹೋಗಾದ ಮೇಲೂ ಸುಮಾರು 30 ವರ್ಷಗಳ ಆದ ಮೇಲೆ ಪ್ರಪಂಚದ ಅಂತ್ಯ ಆಯ್ತು ಅಂತ ಕೆಲವಷ್ಟು ಪುರಾಣಗಳು ಹೇಳುತ್ತೆ. ಆದ್ರೆ ಎಕ್ಸಾಕ್ಟ್ ಪುರಾಣಗಳು ಎಲ್ಲೂ ಸಿಗಲ್ಲ. ನಾನು ಅದಕ್ಕೆ ಹೇಳಿದ್ದು ದ್ವಾಪರ ಯುಗ ಮಹಾಪ್ರಳಯದಲ್ಲಿ ದ್ವಾರಕಾ ಮಥುರಾ ಇದೆಲ್ಲ ಇತ್ತಲ್ಲ, ಈ ದ್ವಾರಕಾ ನೀರಿನಲ್ಲಿ ಮುಳುಗ್ತು ಅಂತ ಎಲ್ಲ ಹೇಳ್ತೀವಲ್ಲ, ಅದು ನಡೆದ ಆದ ಮೇಲೆ ಅಂದ್ರೆ ಲೆಕ್ಕಾಚಾರದ ಪ್ರಕಾರ 3102 ವರ್ಷ BCE ಆ ಟೈಮ್ನಲ್ಲಿ. ಇಲ್ಲಿಗೆ 5128 ವರ್ಷ. ಅದೇ ರೀತಿ ದುರ್ಮತಿ ನಾಮ ಸಂವತ್ಸರ ಮತ್ತೆ ರೌದ್ರಿ ನಾಮ ಸಂವತ್ಸರದ ನಡುವೆ ಮಹಾಪ್ರಳಯ ಅನ್ನೋದು ಘಟಿಸುತ್ತೆ ಅಂತ ಬರೀತಾರೆ. ಯಾವಾಗ ಈ ಇಯರ್ಗಳಾದ ಮೇಲೆ 1975-76ರ ಆನಂದನಾಮ ಸಂವತ್ಸರ ಏನಿದೆ ಅದು ಮುಗಿಬೇಕು. ಅದಾದ ಮೇಲೆ ಇನ್ನೊಂದು ಸಂವತ್ಸರ ಬರುತ್ತೆ ಆನಂದನಾಮ ಸಂವತ್ಸರ. ಅದರ ನೆಕ್ಸ್ಟ್ ಬರುವಂತ ದುರ್ಮತಿ ನಾಮ ಸಂವತ್ಸರ ಏನಿದೆ ಆ ಟೈಮ್ಗೆ ಮಹಾಪ್ರಳಯ ಅನ್ನೋದು ಘಟಿಸುತ್ತೆ. ಅದರ ಲೆಕ್ಕಾಚಾರ ಹೋಗೋದಾದ್ರೆ 2040ರಿಂದ 42 ಅಂತಾನೆ ಇಟ್ಕೋಬಹುದು. ರೌದ್ರಿ ನಾಮ ಸಂವತ್ಸರ ಇಲ್ಲಿ ಬರೆದಿರೋದವರು ದುರ್ಮತಿ ನಾಮ ಸಂವತ್ಸರ ಮತ್ತೆ ರೌದ್ರಿ ನಾಮ ಸಂವತ್ಸರ ಅಂತ ಬರೀತಾರೆ. ಅಂದ್ರೆ 2040ರಿಂದ 42ರ ಒಳಗೆ ಈ ಮಹಾಪ್ರಳಯ ಅನ್ನೋದು ಬಂದು ಎಲ್ಲ ಮುಗಿದೋಗಿರುತ್ತೆ. ಅದಾದ ಮೇಲೆ ಸುವರ್ಣ ಯುಗ ಅನ್ನೋದು ಶುರು ಆಗುತ್ತೆ. ಅಂದ್ರೆ ವೀರಬ್ರಹ್ಮೇಂದ್ರ ಸ್ವಾಮಿಗಳು ತಮ್ಮ ಅಧಿಕಾರನ ಸ್ವೀಕರಿಸ್ತಾರೆ ಅನ್ನೋದು ಈ ಬುಕ್ ಅಲ್ಲಿರುವಂತ ವಿಷಯಗಳು. ಇದು ಅವರೇ ಬರೆದಂತ ಕಾಲಜ್ಞಾನ, ಅಂದ್ರೆ ಅವರ ಕಾಲಜ್ಞಾನ ಪುಸ್ತಕದಲ್ಲಿ ಇದ್ದಂತ ವಿಷಯಗಳು. ಅವರು ತಾಳೆಗರಿನಲ್ಲಿ ಬರೆದಂತ ವಿಷಯಗಳನ್ನ ಟ್ರಾನ್ಸ್ಲೇಷನ್ ಮಾಡಿ 1920 ಆಸ್ಪಾಸ್ನಲ್ಲಿ ಟ್ರಾನ್ಸ್ಲೇಷನ್ ತೆಲುಗು ಮಾಡಿದ್ರು. ತೆಲುಗುಯಿಂದ ಕನ್ನಡಕ್ಕೆ 1980ರಲ್ಲಿ ಮಾಡಿದ್ರು. ಇದರಲ್ಲಿರುವಂತ ಸಂವತ್ಸರಗಳ ಆಧಾರ ಪ್ಲಸ್ ನಾನು ಇನ್ನೊಂದು ಹೇಳಿದೆ ಅವರ ಜೀವ ಸಮಾಧಿ ಆದಂತ ಸಮಯ, ಇವನ್ನೆಲ್ಲ ರಿವರ್ಸ್ ಆರ್ಡರ್ ಅಲ್ಲಿ ನಾವು ಕ್ಯಾಲ್ಕುಲೇಟ್ ಮಾಡ್ತಾ ಹೋದಾಗ ನಮಗ್ ಸಿಕ್ಕಂತ ವರ್ಷ ಬಂದು 2040-42. ಸ್ವಲ್ಪ ಬರ್ದಿರೋದು ಅರ್ಥ ಆಗದೆ ಇರ್ಬೋದು, ಬಟ್ ಆದ್ರೆ ಸಿಕ್ಕಂತ ವರ್ಷ ಒಂದು ಕ್ಯಾಲ್ಕುಲೇಷನ್ ಮೇಲೆ ಅವರ ಜೊತೆ ಮಾಡಿದಂತ ಡಿಸ್ಕಷನ್ ಮೇಲೆ ಒಂದು 4-5 ವರ್ಷ ವೇರಿಯೇಷನ್ ಪ್ಲಸ್ ಸಂವತ್ಸರಗಳ ವೇರಿಯೇಷನ್, ಇನ್ನ ಬ್ರಿಟಿಷ್ ಕ್ಯಾಲೆಂಡರ್ ಅಲ್ಲಿ ಇದ್ದಂತ ವೇರಿಯೇಷನ್ಗಳು, ಇದೆಲ್ಲ ಲೆಕ್ಕ ಹಾಕೊಳ್ಳೋದಾದ್ರೆ ಈಗ ಅವರು ತಿಳಿಸಿದಂತ ವಿಷಯಗಳು 1915ರಿಂದ ಯಾಕೆಂದ್ರೆ ಕಲಿಯುಗ ಶುರುವಾದ 5017 ವರ್ಷಗಳಿಂದ ಇದೆಲ್ಲ ಶುರು ಆಗುತ್ತೆ ಅಂತ ಬರೆದಿದ್ದಾರೆ. ಕಲಿಯುಗ ಶುರುವಾಗಿರೋ ಲೆಕ್ಕ ಹಾಕೊಳ್ಳೋದಾದ್ರೆ 5017 ವರ್ಷ 1915ಕ್ಕೆ ಮುಗಿದೋಯ್ತು.
ಅಲ್ಲಿಂದ ಈ ವಿಷಯಗಳು ಘಟಿಸುತ್ತಾ ಹೋಗುತ್ತೆ. ಆದ್ರೆ ಅದಾದ ಮೇಲೂ ಅವ್ರು ಹುಟ್ಟೋದು ಅವಾಗ್ಲೇ ಹುಟ್ಟಲ್ಲ, ಅದಾದ ಮೇಲೂ ಒಂದು 60 ವರ್ಷ 70 ವರ್ಷ ಆದ ಮೇಲೆ ಅವ್ರು ಹುಟ್ಟುತ್ತಾರೆ. ಅವರು ಜನರ ಮಧ್ಯೆ ಬರುವಷ್ಟೊತ್ತಿಗೆ ಅವರ ವಯಸ್ಸು ಕೂಡ ಒಂದು 60 ವರ್ಷ ಆಗಿರುತ್ತೆ ಅನ್ನೋದು ಕೆಲವಷ್ಟು ಪುರಾಣಗಳಿದೆ. ಅದನ್ನೇ ಹೇಳಿದ್ದು, ಯಾವ ಪುರಾಣ ನಂಬಬೇಕು ಯಾವ ಪುರಾಣ ನಂಬಾರ್ದು ಅನ್ನೋದು ಕನ್ಫ್ಯೂಷನ್ ಆಗುತ್ತೆ. ಅವಾಗ ಏನ್ ಮಾಡ್ಬೇಕಾಗತ್ತೆ, ಎಲ್ಲಾನು ಕಂಬೈನ್ ಮಾಡಿದ್ರೆ ಕೆಲವಷ್ಟು ವಿಷಯಗಳು ಅದರಲ್ಲಿ ನಮ್ಗೆ ಪುರಾವೆಗಳ ರೀತಿ ಸಿಗುತ್ತೆ. ಬಸವಣ್ಣವರ ಕಾಲಜ್ಞಾನ ಕೂಡ ನಾನು ತಿಳಿಸಿದ್ದೆ, ಅದರಲ್ಲೂ ಕೆಲವಷ್ಟು ವಿಷಯಗಳು ವೀರಬ್ರಹ್ಮೇಂದ್ರ ಸ್ವಾಮಿಗಳ ಬಗ್ಗೆ ಇವ್ರ ಬಗ್ಗೆ ಎಲ್ಲ ಬರ್ದಿದ್ರಲ್ಲ, ಅದನ್ನೆಲ್ಲ ಮ್ಯಾಚ್ ಮಾಡ್ಕೊಂಡು ಹೋದಾಗ ಬಸವಣ್ಣವರು ಮಾಮೂಲಿ ಜೀವನ ನಡೆಸ್ತಾರೆ. ಅವರು ಕೂಡ ಜನರ ಮಧ್ಯೆ ಬರ್ತಾರೆ. ಯಾವಾಗ ಅವ್ರಿಗೂ ಸುಮಾರು 50ರಿಂದ 60 ವರ್ಷ ವಯಸ್ಸಿದ್ದಾಗ, 60 ಆಗಿರ್ಬೋದು, ಆ ಟೈಮ್ಗೆ ಅವರು ಜನರ ಮಧ್ಯೆ ಬರ್ತಾರೆ. ಅದಾದ್ಮೇಲೆ ವೀರಬ್ರಹ್ಮೇಂದ್ರ ಸ್ವಾಮಿಗಳಿಗೂ ಕೂಡ 60 ವರ್ಷ ಆಸ್ಪಾಸು ಇಲ್ಲ 70 ವರ್ಷ ಆಸ್ಪಾಸ್ ಇದ್ದಾಗ ಅವರು ಜನರ ಮಧ್ಯೆ ಬರ್ತಾರೆ ಅನ್ನೋದು ಒಂದು ಲೆಕ್ಕಾಚಾರ, ಇದರಲ್ಲಿರುವಂತ ಲೆಕ್ಕಾಚಾರ. ಯಾಕೆಂದ್ರೆ ಅವರೆಲ್ಲ ಜ್ಞಾನಿಗಳು, ತುಂಬಾ ವರ್ಷಗಳು ಬದುಕುವಂತವ್ರು. ಯಾಕೆ ಅವಾಗ್ಲೇ 175 ವರ್ಷ ಬದುಕಿದ್ದವರು, ಮುಂದೆ ಎಷ್ಟು ವರ್ಷ ಬದುಕ್ತಾರೋ ಗೊತ್ತಿಲ್ಲ, ಅಂತ ಜ್ಞಾನಿಗಳು ತಿಳಿಸಿದ್ದು. ಆ ಟೈಮ್ಗೆ ಅವರು ಜನರ ಮಧ್ಯೆ ಬರ್ತಾರೆ. ಇದು ಕೂಡ ಇನ್ನೊಂದು ಪಾಯಿಂಟ್ ನಾನು ಲಾಸ್ಟ್ ಪ್ರೋಗ್ರಾಮ್ ಅಲ್ಲಿ ತಿಳಿಸಿದ್ದೀನಿ. ಭೂಮಿ ಮೇಲೆ 700 ಕೋಟಿ ಜನಸಂಖ್ಯೆ ದಾಟದ ಮೇಲೆ ಇದೆಲ್ಲ ಜಾಸ್ತಿ ಆಗ್ತಾ ಹೋಗುತ್ತೆ. ಅದೆಲ್ಲ ದಾಟ ಹೋಗ್ಬಿಟ್ಟಿದೆ. ಈಗ ಇದೆಲ್ಲ ಜಾಸ್ತಿ ಆಗಿ ಕೊನೆಗೆ 2040 ಇಲ್ಲ 42, ಇದು ಬುಕ್ಕಲ್ಲಿ ಬರ್ದಿರೋದು. ಬುಕ್ ಬೇಕಾದ್ರೆ ನೀವು ತಗೊಂಡು ಓದ್ಬೋದು, ಇದು ನಾನು ಬರ್ದಿರೋದಲ್ಲ. ಒಂದು ಸಂವತ್ಸರಗಳನ್ನ ರಿವರ್ಸ್ ಆರ್ಡರ್ ಅಲ್ಲಿ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗಿ, ಪ್ಲಸ್ ಅವರ ಜೀವ ಸಮಾಧಿ ಇಯರ್ ನಾನು ಮೆನ್ಷನ್ ಮಾಡಿ ಹೇಳಿದೀನಿ, 1693 15ನೇ ತಾರೀಕು 5ನೇ ತಿಂಗಳು. ಅದನ್ನ ರಿವರ್ಸ್ ಆರ್ಡರ್ ಅಲ್ಲಿ ಎಲ್ಲಾ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಹೋದಾಗ ನಮಗ್ ಸಿಕ್ಕಂತ ಇಯರ್ 2040-42ಕ್ಕೆ ಅಂತ್ಯವಾಗಿ ಅಲ್ಲಿಂದ, ಅಂದ್ರೆ ಇದನ್ನು ಅವ್ರು ಕರೆದಿದ್ದೇನೋ ಯುಗ ಸಂಧಿ ಕಾಲ ಅಂತಾನೆ ಕರೆದಿದ್ದಾರೆ. ಅಮರ ಗುರುಗಳು ಕೂಡ ಇದನ್ನ ಯುಗ ಸಂಧಿ ಕಾಲ ಅಂತ ಯಾವ ರೀತಿ ಕರೆದಿದ್ರು, ಕಲಿಯುಗದ ಸಂಧಿ ಕಾಲ ಇದು. ಈ ಸಂಧಿ ಕಾಲದಲ್ಲಿ ಇದೆಲ್ಲ ಆಗೋಗುತ್ತೆ. ಅದು ಬಂದು 2040ರಿಂದ 42ಕ್ಕೆ ಇದೆಲ್ಲ ಆಗುತ್ತೆ ಅಂತಾನೆ ಅವರು ತಿಳಿಸ್ತಾ ಇರೋದು. ಬುಕ್ಕಲ್ಲಿ ಬರ್ದಿರೋದು. ಇಯರ್ ಕೇಳ್ತಾ ಇದ್ರಿ, ಇಯರ್ನ ಹೆಚ್ಚು ಕಡಿಮೆ ನಾನು ಕನ್ಫರ್ಮ್ ಮಾಡಿದೀನಿ ಅನ್ಕೊಳ್ತೀನಿ. 2024-26 ಕ್ರೋಧಿನಾಮ ಸಂವತ್ಸರ, ವಿಶ್ವವಸು ನಾಮ ಸಂವತ್ಸರ, ಅದು ಕೂಡ ಇದೆ ಒಂದು ಡೇಟು. ಆದ ಮೇಲೆ ವಿಪರೀತ ಆಗ್ತಾ ಹೋಗುತ್ತೆ ಅಂತಾನು ತಿಳಿಸಿದ್ದಾರೆ. ಅದೇ ಒಂದು 2-3 ವರ್ಷ ವೇರಿಯೇಷನ್ ಇರ್ಬೋದು. ನಾನು ಸ್ಟಾರ್ಟಿಂಗ್ ಅಲ್ಲೇ ಹೇಳಿದೆ, ಯಾಕೆಂದ್ರೆ 1915ಕ್ಕೆ ಶುರು ಆಗ್ಬೇಕಾಯ್ತು, 1918ಕ್ಕೆ ಮ್ಯಾಚ್ ಆಗ್ತಾ ಇದೆ ಅವ್ರು ಹೇಳಿದ್ದು. ಅಂದ್ರೆ ಅಲ್ಲಿ ಒಂದು 3 ವರ್ಷ ಡಿಫ್ರೆನ್ಸ್ ಇತ್ತು. ಇನ್ನು ಈಗಲೂ ಕೂಡ 2024ರಿಂದ 26ಕ್ಕೆ ಶುರು ಆಗ್ಬೇಕಾಯ್ತು, ಒಂದು 3 ವರ್ಷ ಡಿಫ್ರೆನ್ಸ್ ಇರ್ಬೋದು. ಬಟ್ ಅಂತ್ಯ ಅನ್ನೋದು ಅವ್ರು ಕೊಡೋದು 2040-42, ಯಾವಾಗ ದುರ್ಮುತಿ ನಾಮ ಸಂವತ್ಸರ, ರೌದ್ರಿ ನಾಮ ಸಂವತ್ಸರ. ಅಲ್ಲೂ ಕೂಡ ಒಂದ್ 2-3 ವರ್ಷ ವೇರಿಯೇಷನ್ ಇರ್ಬೋದು. ಈ ವಿಷಯನ ನಾನು ನಿಮಗೆ ಇನ್ನೊಂದು ಪ್ರೋಗ್ರಾಮ್ ಅಲ್ಲಿ ತಿಳಿಸಿದ್ದೆ. 2040 ಆಸ್ಪಾಸ್ನಲ್ಲಿ ಮಹಾಪ್ರಳಯ ಅನ್ನೋದು ಘಟಿಸುತ್ತೆ. ಇದು ಇವಾಗ ತಿಳಿಸಿದ್ದಲ್ಲ, ನಾನು ಕೂಡ ಕೆಲವಷ್ಟು ನಿಮ್ಗೆ ರಿಯಾಲಿಟಿ ಹೇಳ್ತಾ ಹೋದಾಗ ಕೆಲವಷ್ಟು ಜನ ನಂಬೋದಿಲ್ಲ. ಬುಕ್ಗಳನ್ನ ಬರಿತೀವಿ, ಆ ಬುಕ್ನ ಬರ್ದಿರೋ ವಿಷಯದಲ್ಲಿರುವಂತದನ್ನ ನಾನು ತಿಳಿಸಿದ್ದೆ. 2040-45 ಇರಬೇಕು. ಇಲ್ಲಿ ಒಂದು ತೋರಿಸ್ತೀನಿ ನೋಡಿ, 2045. ಈ ಇಯರ್ ಕೂಡ ನಾನು ಒಂದು ಕಥೆ ರೂಪದಲ್ಲಿ ರಿಜಿಸ್ಟರ್ ಮಾಡಿರೋದು, ಇವಾಗಲ್ಲ. ಯಾವಾಗ ರಿಜಿಸ್ಟರ್ ಮಾಡಿರೋದು? 2020 ಕಾಲಜ್ಞಾನ ಎಲ್ಲ ನಾನು ತಿಳಿಸ್ಕೊಡೋದಕ್ಕೆ ಮುಂಚೆ ಕಥೆಗಳನ್ನ ಬರಿತಾ ಇದ್ದೆ. ಅದು ನನ್ನ ಹಾಬಿ ಆಗಿತ್ತು. ಅವಾಗ ಬರ್ದಿದ್ದು 2045 ಆ ಇಯರ್ ಆಸ್ಪಾಸ್, ಹೆಚ್ಚು ಕಡಿಮೆ ಅನ್ಕೊಳ್ಳಿ. ಇಲ್ಲಿ ಈಗ ಸಂವತ್ಸರಗಳನ್ನ ಲೆಕ್ಕ ಹಾಕೊಂಡು ಹೋದ್ರೆ ಅಲ್ಲಿ ಬರ್ತಾ ಇರುವಂತ ಇಯರ್ ಕೂಡ 2040ರಿಂದ 42. ಈ ಕ್ಯಾಲ್ಕುಲೇಷನ್, ಇನ್ನ ಈ ಸಂಪೂರ್ಣ ಚರಿತ್ರೆಯಲ್ಲಿರೋ ಕ್ಯಾಲ್ಕುಲೇಷನ್ ಹೆಚ್ಚು ಕಡಿಮೆ ಎಲ್ಲ ಮ್ಯಾಚ್ ಆಗ್ತಾ ಇರೋದು ಎಲ್ಲಿಗೆ ಬಂತು? 2040ರಿಂದ 45. ನಾನು ಅದಕ್ಕೆ ಮೊದಲೇ ಹೇಳಿದೆ ನಿಮ್ಗೆ, ಜನ ನಂಬೋದಿಲ್ಲ. ಇದು ಕೆಲವೊಬ್ಬರಿಗೆ ಗೊತ್ತಿರುತ್ತೆ, ಯಾವುದೋ ಒಂದು ರೂಪದಲ್ಲಿ ಗೊತ್ತಾಗುತ್ತೆ ಅಂತ ಹೇಳಿದ್ರು. ನಾನು ಅದನ್ನೇ ಹೇಳಿದ್ದು. ಪೇಜ್ ನಂಬರ್ 18 ಇದು ರಿಜಿಸ್ಟರ್ಡ್. ಯಾಕೆ ಅಂದ್ರೆ ಕೆಲವಷ್ಟು ಜನ ನಂಬೋದಿಲ್ಲ. SWI ಇಂಡಿಯಾದಲ್ಲಿ ಅಂದ್ರೆ ರಿಜಿಸ್ಟರ್ ಆಗಿರುವಂತ ಒಂದು ಕತೆ ಅನ್ಕೊಳ್ಳಿ, ಕತೆ ರೂಪದಲ್ಲಿ ಬರ್ದಿರ್ತೀವಿ ಕೆಲವಷ್ಟು ವಿಷಯಗಳನ್ನ. ಆ ಕತೆಗಳ ಮುಂದೆ ಏನೋ ಒಂದು ಆಗುತ್ತೆ. ಅದೇ 2045 ಮಹಾಪ್ರಳಯ ಅನ್ನೋದನ್ನ ಸಂಪೂರ್ಣ ಚರಿತ್ರೆ ಬುಕ್ ಅಲ್ಲಿ ಮೆನ್ಷನ್ ಮಾಡಿದ್ರು. ಅಂತ ವಿಷಯಗಳನ್ನ ನಾನು ಕೂಡ ಯಾವುದೋ ಒಂದು ರೂಪದಲ್ಲಿ ಗೊತ್ತಾಯ್ತು ಅನ್ನೋದನ್ನ ಬರ್ದಿಟ್ಟಿದ್ವಿ. ಯಾವುದು ಸತ್ಯ ಅಂತ ಹುಡ್ಕೊಂಡಾಗ ಒಂದಕ್ಕೊಂದು ಲಿಂಕ್ ಸಿಗ್ತಾ ಹೋಗುತ್ತೆ. ಕೊನೆಗೆ ಇವರ ಹೇಳಿದಂತ ಇಯರ್, ಈ ದುರ್ಮತಿ ನಾಮ ಸಂವತ್ಸರ, ರೌದ್ರಿ ನಾಮ ಸಂವತ್ಸರ 2 ಕೂಡ ಮ್ಯಾಚ್ ಆಗೋದು. ಇವರು ಹೇಳಿದಂತ ಇಯರ್ ಪ್ರಕಾರ
2040ರಿಂದ 45 ಈ ಆಸ್ಪಾಸ್ನಲ್ಲಿ ಇದೆಲ್ಲ ನಡೆದೋಗುತ್ತೆ. ಆ ಟೈಮ್ಗೆ ಮಹಾಪ್ರಳಯ ಅನ್ನೋದು ಮುಗಿದೋಗಿ ಹೊಸ ಪ್ರಪಂಚ ಅನ್ನೋ ಸೃಷ್ಟಿಯಾಗೋದು ಕಾಯ್ದಿರುತ್ತೆ. ಅಂದ್ರೆ ಭೂಮಿ ಮೇಲಿನ ಜನಸಂಖ್ಯೆ ಇದೆ ಅದು ಸುಮಾರು 80% ಅಲ್ಲಿಗೆ ಅಂತ್ಯ ಆಗೋಗಿರುತ್ತೆ ಅನ್ನೋದು ಮಾತ್ರ ಸತ್ಯ. ಇದು ನಾನು ಹೇಳಿದ್ದಲ್ಲ, ಬುಕ್ಕಲ್ಲಿ ಬರ್ದಿರುವಂಥದ್ದು. ನಾನು ಹೇಳಿದ್ದು ಇದೇ, ಅದೇ ನಾನು ತೋರಿಸಿದ್ದು. ಇದು ನಾನು ಹೇಳಿದ್ದು 2045. ನಂಬೋದು ಬಿಡೋರು ಬಿಡ್ಬೋದು, ಇದು ನನ್ನ ಕತೆ. ಇದು ವೀರಬ್ರಹ್ಮೇಂದ್ರ ಸ್ವಾಮಿಗಳ ಕತೆ. ಯಾವ್ದು ಸತ್ಯ ಅನ್ನೋದಾದ್ರೆ ಯಾವ್ದು ಸತ್ಯನೋ ಗೊತ್ತಿಲ್ಲ, ಎಲ್ಲ ಅವ್ರ ಕೈಲಿದೆ, ಬರ್ಸೋವ್ರ ಕೈಯಲ್ಲಿ. ಬರ್ಸೋರು ಅವರು, ಬರೆಯೋರು ನಾವು ಅಷ್ಟೇ. ಇನ್ನ ಈ ಥರದ್ದು ಎಷ್ಟೋ ವಿಷಯಗಳಿದೆ, ಬಟ್ ಇದರಲ್ಲಿರೋ ವಿಷಯಗಳನ್ನ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ. ಬದಲಾವಣೆ ನಮ್ಮ ಕೈಲಿದೆ, ಬದಲಾವಣೆ ಮಾಡೋದು ನಮ್ಮ ಕೈಲಿದೆ, ಬದಲಾಯಿಸೋದು ನಮ್ಮ ಕೈಲಿದೆ, ಬದಲಾಯಿಸಬಹುದು. ಏನು ಬದಲಾಯಿಸಬಹುದು ಅನ್ನೋದನ್ನ ಮುಂದಿನ ದಿನಗಳಲ್ಲಿ ತಿಳಿಸ್ಕೊಡ್ತೀನಿ. ಫಸ್ಟ್ ಈ ಬುಕ್ಕಲ್ಲಿರೋ ವಿಷಯಗಳನ್ನ ತಿಳಿಸ್ಕೊಡ್ಬಿಡೋಣ, ಅದಾದ್ಮೇಲೆ ಬದಲಾಯಿಸೋದ್ರ ಬಗ್ಗೆನೂ ನಾನು ಮುಂದೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಸದ್ಯಕ್ಕೆ ಇಯರ್ ಕೇಳ್ತಾ ಇದ್ರಲ್ಲ, ಒಂದೊಂದನ್ನು ತಿಳಿಸ್ಕೊಂಡು ಹೋಗಿದ್ದೀನಿ. 1918 ಅಂದ್ರೆ ಕಲಿಯುಗ ಮುಗಿದಾದ ಸುಮಾರು 5017 ವರ್ಷಗಳಿಂದ ಇದು ಶುರುವಾಗಿ ಸಂಧಿಕಾಲ. ಅದು ಆ ಸಂಧಿಕಾಲದಲ್ಲಿ ಶುರುವಾಗಿ ಅಂತ್ಯ ಅನ್ನೋದು 2040ರಿಂದ 45ಕ್ಕೆ ಅಂತ್ಯ ಅನ್ನೋದು ಮುಗಿಯುತ್ತೆ ಅನ್ನೋದು ಒಂದು ಲೆಕ್ಕಾಚಾರಗಳು, ಜ್ಞಾನಿಗಳ ಲೆಕ್ಕಾಚಾರಗಳು. ನಮ್ಮ ಲೆಕ್ಕಾಚಾರಗಳು ಬಿಡಿ. ಸತ್ಯ ಯಾವುದು ಅನ್ನೋದು ಹುಡುಕ್ತಾ ಹೋಗೋದಾದ್ರೆ ಸ್ವಲ್ಪ ವೇರಿಯೇಷನ್ ಇರುತ್ತೆ. ಆ ವೇರಿಯೇಷನ್ಗಳ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಬಿಡಿ, ಬಟ್ ಸಿದ್ಧತೆಗಳನ್ನ ಮಾಡ್ಕೊಳ್ಳಿ. ಬೇಡ ಅನ್ನೋರು ತಲೆ ಕೆಡಿಸ್ಕೊಬಿಡಿ. ಇಯರ್ ಕೇಳ್ತಾ ಇದ್ದವ್ರಿಗೆ ಉತ್ತರ ಕೊಡೋ ಕೆಲಸ ಮಾಡಿದೀನಿ. ಸ್ವಲ್ಪ ವೇರಿಯೇಷನ್ ಇರ್ಬೋದು, ಎಕ್ಸಾಕ್ಟ್ ಇದೇ ಇಯರ್ ಹೇಳ್ಬಿಟ್ಟಿದ್ದೀರಾ ಅಂತ ಹೇಳಿದ್ರೆ ಇದು ಜ್ಞಾನಿಗಳು ಕೊಟ್ಟಿದ್ದು. ಆ ಸಮಸ್ಯೆಗಳ ಆಧಾರ ಮೇಲೆ ಕೊಟ್ಟಿರುವಂತ ಇಯರು ನಾನು ಕೊಡ್ತಾ ಇರೋ ಇಯರ್ ಕೊಟ್ಟಿದ್ದೀನಿ. ಇನ್ನು ನಿಮಗೆ ಬಿಟ್ಟಿದ್ದು. ಮಾಡ್ಕೋತಿರೋ ಬಿಡ್ತಿರೋ, ಇಲ್ಲ ನಂಬ್ತಿರೋ ಬಿಡ್ತಿರೋ, ನೀವು ಬಿಟ್ಟಿದ್ದು. ಇನ್ನು ಬೇರೆ ಬೇರೆ ವಿಷಯಗಳನ್ನ ತಿಳಿಸ್ತಾ ಇರ್ತೀನಿ, ಎಚ್ಚರಿಸ್ತಾ ಇರ್ತೀನಿ. ಥ್ಯಾಂಕ್ ಯು. ಮತ್ತೆ ಸಿಗ್ತೀನಿ. ಗುಡ್ ಬೈ.